ರಾಜ್ಯದಲ್ಲಿ ಈಗ ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಅದು ಒಳ ಮೀಸಲಾತಿ ವರದಿಯ ವಿಚಾರ. ಇವತ್ತು ಸಂಪುಟ ಸಭೆಯಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ. ಇವತ್ತೇ ಅನುಷ್ಠಾನದ ಬಗ್ಗೆ ನಿರ್ಧಾರ ಕೂಡ ಕೈಗೊಳ್ಳಲಾಗುತ್ತಂತೆ. ಸರ್ಕಾರದ ನಿರ್ಧಾರದಿಂದ ದಲಿತ ಎಡಗೈ ಮತ್ತು ಬಲಗೈ ಫುಲ್ ಖುಷ್ ಅಂತೆ. ಮೀಸಲಾತಿ 12% ಪಡೆದ ಎಡಗೈ ಮತ್ತು ಬಲಗೈ, 6% ಮೀಸಲಾತಿಯನ್ನ ಪಡೆದುಕೊಂಡಿದೆ ದಲಿತ ಎಡಗೈ ಮತ್ತು ಬಲಗೈ. ಅಲೆಮಾರಿಗಳನ್ನ ಸೇರಿಸಿ ಇತರೆ ಗುಂಪು ಮಾಡಿದೆ ರಾಜ್ಯ ಸರ್ಕಾರ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಸಂಪುಟ ಸಭೆಯಲ್ಲಿ ಸಚಿವರಿಂದ ಪರ ವಿರೋಧದ ಬ್ಯಾಟಿಂಗ್ಗಳಾಗ್ತಾ ಇದೆ. ಈ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ತಮ್ಮ ಸಮುದಾಯಗಳ ಪರ ನಿಂತ್ಕೊಂಡಿದ್ದಾರೆ ನಾಯಕರು. 7% ಮೀಸಲಾತಿ ಬೇಕೇ ಬೇಕು ಅಂತ ಮುನಿಯಪ್ಪ ಅವರು ಪಟ್ಟು ಹಿಡಿದಿದ್ದಾರಂತೆ. ಇವತ್ತೇ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿಬಿಡ್ತಾರ ವರದಿ ಅನುಷ್ಠಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ಬಹುದೊಡ್ಡ ಪ್ರಶ್ನೆ. ಆಲ್ಮೋಸ್ಟ್ ಇವತ್ತೇ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಿರ್ಧಾರ ಆಗೋ ಸಾಧ್ಯತೆ ಇದೆ, ಘೋಷಣೆ ಆಗೋ ಸಾಧ್ಯತೆ ಇದೆ. ಹಾಗಾಗಿ ನಿನ್ನೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದ್ದನ್ನ ಗಮನಿಸಿದ್ವಿ. ಒಟ್ಟಿನಲ್ಲಿ ಈಗ ದಲಿತ ಎಡಗೈ ಮತ್ತು ಬಲಗೈ ಜೊತೆಗೆ ಸ್ಪರ್ಶ ದಲಿತ ಸಮುದಾಯದವರು, ಅದರಲ್ಲಿ 60ಕ್ಕೂ ಹೆಚ್ಚು ಜಾತಿಗಳು ಬರುತ್ತೆ, ಅವರೆಲ್ಲ ಕೂಡ ಈಗ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. 3 ವರ್ಗಗಳನ್ನಾಗಿ ಗಮನಿಸಬೇಕು ನಾವು ಈ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ದಲಿತ ಎಡಗೈ, ಒಂದು ದಲಿತ ಬಲಗೈ, ಎರಡಕ್ಕೂ ಕೂಡ ಸಮಾನ ಹಂಚಿಕೆ ಆಗಿದೆ 6% ಅಂತ. ಹಾಗಾಗಿ ದೊಡ್ಡ ಮಟ್ಟದ ಖುಷಿ ನೋಡೋದಕ್ಕೆ ಸಿಗ್ತಾ ಇತ್ತು. ನಾವು ಅಂದುಕೊಂಡಂಗೆ ಆಯಿತು, ಸಿಎಂ ಸಿದ್ದರಾಮಯ್ಯರು ನಮಗೆ ಖುಷಿಯ ಸುದ್ದಿಯನ್ನ ಕೊಟ್ಟರು ಅಂತ ನಿನ್ನೆ ಹಲವು ನಾಯಕರು ಅವರಿಗೆ ಸಿಹಿ ತಿನ್ನಿಸೋ ಮೂಲಕ ಸಂಭ್ರಮಾಚರಣೆ ಮಾಡಿದ್ದನ್ನ ಕೂಡ ಗಮನಿಸಿದ್ವಿ. ಆದ್ರೆ ಈಗ ವಿರೋಧ ವ್ಯಕ್ತವಾಗ್ತಾ ಇರೋದು ಎಲ್ಲಿ? ಈಗ 3ನೇ ವರ್ಗ ಅಂತ ಹೇಳ್ತಾ ಇದ್ವಲ್ಲ, ಸ್ಪರ್ಶ ದಲಿತ ಅಂತ, ಅಲ್ಲಿ 60ಕ್ಕೂ ಹೆಚ್ಚು ಜಾತಿಗಳು ಸೇರ್ಕೊಳ್ಳುತ್ತೆ ಅಂತ, ಅತಿ ಹಿಂದುಳಿದ ವರ್ಗದವರು ಕೂಡ ಅಲ್ಲಿದ್ದಾರೆ ಅಂತ. ನಮಗೆಲ್ಲ ಅನ್ಯಾಯ ಆಗ್ತಾ ಇದೆ, 5% ಅನ್ನ ಯಾಕೆ ಕೊಡ್ತಾ ಇದ್ದೀರಿ, ನಮಗೂ ಕೂಡ ಹೆಚ್ಚಳವಾಗಿ ಕೊಡಬಹುದಿತ್ತಲ್ಲ ಅಂತ ನಿನ್ನೆ ಅಲೆಮಾರಿ ಸಮುದಾಯದವರೆಲ್ಲ ಬಂದು ವಿಧಾನಸೌಧದ ಮುಂದೆನೆ ಹೈಡ್ರಾಮಾ ಮಾಡಿದ್ದನ್ನೆಲ್ಲ ಗಮನಿಸಿದ್ವಿ ನಾವು. ಹಾಗಾಗಿ ಇವತ್ತು ಅವರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ, ಅಪಸ್ವರಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಅವರ ಪರವಾಗಿ ಅವರ ಸಮುದಾಯದ ನಾಯಕರು ಈ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ. ಹಾಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆದಂತಹ ಸಂದರ್ಭದಲ್ಲಿ ಸ್ವಪಕ್ಷದವರೇ ಕೆಲ ಸಚಿವರೇ ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರಾ, ಅಪಸ್ವರಗಳು ಕೇಳೋದಕ್ಕೆ ಸಿಗುತ್ತಾ ಗೊತ್ತಿಲ್ಲ. ಬಟ್ ಏನೇ ಆದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ವರದಿಯನ್ನು ಅನುಷ್ಠಾನಕ್ಕೆ ತರೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಇವತ್ತೇ ಆ ದಿನಾಂಕವನ್ನ ಕೂಡ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಎಕ್ಸಾಕ್ಟ್ಲಿ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಇವತ್ತು ವಿರೋಧ ಅಪಸ್ವರಗಳಿಲ್ಲದೆ ಅನುಷ್ಠಾನ ಆಗಬಹುದು ಅಂತ ಅನ್ಸುತ್ತಾ ವರದಿ? ನಿನ್ನೆ ಮಧ್ಯರಾತ್ರಿವರೆಗೂ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ನಾಗಮೋಹನ್ ದಾಸ್ ಅವರು ಕೊಟ್ಟಂತಹ ರಿಪೋರ್ಟ್ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಅಂತಿಮವಾಗಿ ನಾಗಮೋಹನ್ ದಾಸ್ ಅವರು ಕೊಟ್ಟಂತಹ ವರದಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡುವಂತಹ ಒಂದು ಮಹತ್ವದ ನಿರ್ಧಾರವನ್ನ ನಿನ್ನೆ ರಾಜ್ಯ ಸಚಿವ ಸಂಪುಟ ಸಭೆ ತೆಗೆದುಕೊಂಡಿದೆ. ಅದರಲ್ಲೂ 5 ರೀತಿಯಾದಂತಹ ವರ್ಗೀಕರಣ ಮಾಡಿ ಮೀಸಲಾತಿ ಹಂಚಿಕೆ ಮಾಡೋದಕ್ಕೆ ಬಹಳಷ್ಟು ಆಕ್ಷೇಪ ಮತ್ತೆ ಅಸಮಾಧಾನಗಳನ್ನು ವ್ಯಕ್ತಪಡಿಸಿತು. ಅದರ ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮಾದೇವಪ್ಪ ಅವರೇ ಖುದ್ದು ಈ ರಿಪೋರ್ಟ್ ಯಥಾವತ್ತು ಅನುಷ್ಠಾನ ಮಾಡಿದ್ದೆ ಆದ್ರೆ ಮತ್ತೆ ಸಮಾಜದಲ್ಲಿ ಹಲವು ಸಮಸ್ಯೆಗಳು ಆಗ್ತವೆ, ಹೀಗಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಿಂದೆ ಇಟ್ಟಿದ್ರು. ಹೀಗಾಗಿ ಕಳೆದ 15 ದಿನಗಳಲ್ಲಿ 2 ಸಚಿವ ಸಂಪುಟದ ಸಭೆಯಲ್ಲೂ ಕೂಡ ಇದನ್ನ ಸುದೀರ್ಘವಾಗಿ ಚರ್ಚೆ ಮಾಡಿ ನಿನ್ನೆ ತಡರಾತ್ರಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮವಾಗಿ ಈ ವರದಿಯನ್ನ ಅಂಗೀಕಾರ ಮಾಡೋದು, ಅದರಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡೋದು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದ್ರೆ ಇಷ್ಟು ದಿನ ನಾಗಮೋಹನ್ ದಾಸ್ ಅವರು ಕೊಟ್ಟಂತಹ 5 ವರ್ಗೀಕರಣಗಳಲ್ಲಿ ಕೇವಲ 3 ವರ್ಗೀಕರಣಗಳನ್ನಾಗಿ ಅಷ್ಟೇ ಮಾಡೋದಕ್ಕೆ, ಒಂದು ದಲಿತ ಎಡಗೈ ಅಂತ, ಆ ಸಮುದಾಯಕ್ಕೆ ಬರುವಂತಹ ಜಾತಿಗಳಿಗೆ 6% ಮೀಸಲಾತಿಯನ್ನು ಕೊಡುವಂತದ್ದು, ದಲಿತ ಬಲಗೈ ಸಮುದಾಯಕ್ಕೆ 6% ಮೀಸಲಾತಿಯನ್ನು ಕೊಡುವಂತದ್ದು, ಅದೇ ರೀತಿ ನಾವೇನು ಟಚಬಲ್ಸ್ ದಲಿತರು ಅಂತ ಏನು ಕರಿತಿದ್ವಿ ಅವರು ಸೇರಿದಂತೆ ಅಲೆಮಾರಿಗಳನ್ನ ಒಂದು ಗುಂಪಿನಲ್ಲಿ ಹಾಕಿ ಅವರನ್ನ ಇತರೆ ಗುಂಪಿನಲ್ಲಿ ಹಾಕಿ ಆ ಸಮುದಾಯಗಳಿಗೆ 5% ಮೀಸಲಾತಿಯನ್ನು ಕೊಡುವಂತದ್ದು. ಒಟ್ಟಾರೆ ಮೀಸಲಾತಿ 17% ಇರೋದ್ರಿಂದ 17% ಅಲ್ಲಿ 6, 6, 5ರಂತೆ ವಿಭಜನೆ ಮಾಡಿ ಮೀಸಲಾತಿಯನ್ನ ಹಂಚಿಕೆ ಮಾಡೋದಕ್ಕೆ ನಿನ್ನೆ ರಾತ್ರಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಇವತ್ತು ಈ ವಿಚಾರವನ್ನ ಸದನದ ಗಮನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತರ್ತಾರೆ. ಯಾಕಂತ ಹೇಳಿದ್ರೆ
ಸದನ ಅಧಿವೇಶನ ನಡೆಯುವಂತ ಒಂದು ಸಂದರ್ಭದಲ್ಲಿ ಯಾವುದೇ ಮಹತ್ವದ ನಿರ್ಧಾರಗಳನ್ನ ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಂಡಾಗ ಅದನ್ನ ಅಧಿಕೃತವಾಗಿ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತಲ್ಲಿ ಮುಖ್ಯಮಂತ್ರಿಗಳು ಗಮನಕ್ಕೆ ತರಬೇಕಾಗುತ್ತೆ. ಹೀಗಾಗಿ ಇವತ್ತು ನಡೆಯುವಂತಹ ವಿಧಾನಸಭಾ ಕಲಾಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಶ್ನೋತ್ತರ ಕಲಾಪ ಆದ ತಕ್ಷಣ ಈ ವಿಚಾರವನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ತರ್ತಾರೆ. ಅದಾದ ಬಳಿಕ ಅಧಿಸೂಚನೆ ಆಗುತ್ತೆ. ತದ ಬಳಿಕ ಒಂದೆರಡು ದಿನದಲ್ಲಿ ಅಂದ್ರೆ ಆದಷ್ಟು ಶೀಘ್ರವಾಗಿ ಈ ಹೊಸ ಮೀಸಲಾತಿ ಅನುಸಾರ ಮುಂದಿನ ಭರ್ತಿ ಆಗಿರ್ಬೋದು, ಉದ್ಯೋಗ ನೇಮಕಾತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಆಗ್ತವೆ. ಹೀಗಾಗಿ ಒಂದೆರಡು ದಿನಗಳಲ್ಲಿ ಅಂತಿಮವಾದಂತಹ ಒಂದು ರೂಪುರೇಷವನ್ನ ಸರ್ಕಾರ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಇವತ್ತು ಅಧಿಕೃತವಾಗಿ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತಲ್ಲಿ ಈ ವಿಚಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡೋರಿದ್ದಾರೆ. ಶ್ರುತಿ, ಓಕೆ ಮಾರುತಿ, ಈಗ ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತ. ಯಾಕೆ ವಿರೋಧ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಎಡಗೈ ಬಲಗೈ ನೀವೇ ಹೇಳ್ದಂಗೆ ಅತಿ ದೊಡ್ಡ ಹರ್ಷೋದ್ಗಾರ ನೋಡ್ಬಿಟ್ವಿ ನಿನ್ನೆ ವಿಧಾನಸೌಧದಲ್ಲಿ, ಸಿಹಿ ಹಂಚೆಲ್ಲ ಸಂಭ್ರಮ ಪಟ್ರು. ಬಟ್ ಈಗ ಮೂರನೇ ವರ್ಗ ಇದೆ ಅಲ್ಲ, ಅಸ್ಪೃಶ್ಯ ದಲಿತ ಅಂತ, ಸೊ ಅಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಸಾಕಷ್ಟು ಜಾತಿಗಳ ಸೇರ್ಪಡೆ ಆಗುತ್ತೆ ಆ ವರ್ಗದಲ್ಲಿ, ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರಗಳೆಲ್ಲ ಮುನ್ನೆಲೆಗೆ ಬರ್ತಾ ಇದೆ. ಸೊ ಅವ್ರನ್ನ ಹೆಂಗೆ ವಿಶ್ವಾಸಕ್ಕೆ ಪಡೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯನವರು ಅಂತ? ಇಲ್ಲ, ನಿನ್ನೆ ರಾತ್ರಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಒಂದು ನಾವು ಮೇಲ್ನೋಟಕ್ಕೆ ನೋಡೋದಾದ್ರೆ ದೊಡ್ಡವರು ತಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡ್ರು ಅನ್ನುವಂತ ಒಂದು ಅಪಸ್ವರಗಳು ಕೇಳಿ ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ SC ಸಮುದಾಯದಲ್ಲಿ ಬರುವಂತಹ 101 ಜಾತಿಗಳ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿಯನ್ನು ನೋಡಿದ್ದಾದ್ರೆ ಅಲೆಮಾರಿಗಳ ಸಮುದಾಯ ಏನಿದೆ ಇದು ಒಂದು ಕಡೆ ನೆಲೆ ನಿಂತು ಜೀವನ ಮಾಡುವಂತ ಒಂದು ಸಮುದಾಯ ಅಲ್ಲ. ಇವತ್ತಿಗೂ ಕೂಡ ಆ ಸಮುದಾಯದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಬಹಳಷ್ಟು ಹಿಂದುಳಿದಿದ್ದಾರೆ. ರಾಜಕೀಯ, ಆರ್ಥಿಕ ಅನ್ನೋದು ಬಹಳ ದೂರ, ಶೈಕ್ಷಣಿಕವಾಗಿ ಅಂತೂ ಇನ್ನೂ ಕೂಡ ಬಹಳಷ್ಟು ದೂರ ಇದ್ದಾರೆ. ಹೀಗಾಗಿ ಇಂಥ ಒಂದು ಸಮುದಾಯಗಳಿಗೆ ಮನ್ನಣೆ ಕೊಡಬೇಕು ಅನ್ನುವಂತಹ ಚರ್ಚೆ ಮೊದಲಿಂದಲೂ ಕೂಡ ಇತ್ತು. ಯಾಕಂತ ಹೇಳಿದ್ರೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ಆ ಸಮುದಾಯ ಸೇರಿದಂತೆ ಸುಮಾರು 18 ಜಾತಿಗಳ ಬಗ್ಗೆ ಪ್ರಶ್ನೆ ಮಾಡುವಂತವ್ರು, ಆ ಸಮುದಾಯದ ಪರಿಸ್ಥಿತಿಯನ್ನ ವಿವರಣೆ ಮಾಡುವಂತವ್ರು ಯಾವೊಬ್ಬ ಮುಖಂಡರಿಗೂ ಕೂಡ ಇಲ್ಲ. ಒಂದಿಬ್ಬರಿಗೆ ಯಾವುದೋ ನಿಗಮ ಮಂಡಳಿ ಕೊಟ್ಟಿರ್ಬೋದು ಬಿಟ್ರೆ ಯಾವುದೇ ಸರ್ಕಾರ ಬಂದಾಗ, ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು, ಅಲೆಮಾರಿಗಳನ್ನ ಗುರುತಿಸುವಂತ ಒಂದು ಕೆಲಸ ಆಗ್ತಿಲ್ಲ ಅನ್ನುವಂತ ಒಂದು ಕೂಗು ಮೊದಲಿಂದಲೂ ಕೂಡ ಇದೆ. ನಿನ್ನೆ ರಾತ್ರಿ ನಡೆದಂತಹ ಮೀಸಲಾತಿ ಹಂಚಿಕೆ ವಿಚಾರದಲ್ಲೂ ಕೂಡ ಈ ವಿಚಾರವನ್ನ ಸ್ವತಃ ಎಡಗೈ ಸಮುದಾಯದ ನಾಯಕರಾದಂತಹ ಮುನಿಯಪ್ಪ ಅವರೇ ಪ್ರಸ್ತಾಪವನ್ನ ಮಾಡಿದ್ರು. ನಾವು ಅಲೆಮಾರಿಗಳನ್ನ ಇತರೆ ಸಮುದಾಯದಲ್ಲಿ ಸೇರಿಸಿದ್ದಾದ್ರೆ ಅಲೆಮಾರಿಗಳಿಗೆ ಮತ್ತೆ ತೊಂದರೆ ಆಗುತ್ತೆ, ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಆಗ್ತವೆ ಅಂತ. ಈಗ ರಾಜ್ಯ ಸಚಿವ ಸಂಪುಟ ನಿನ್ನೆ ರಾತ್ರಿ ತೆಗೆದುಕೊಂಡಂತಹ ನಿರ್ಧಾರದಿಂದಾಗಿ ನೇರವಾಗಿ ಅದರ ಎಫೆಕ್ಟ್ ಆಗಿರುವಂತದ್ದು ಅಲೆಮಾರಿ ಸಮುದಾಯಗಳಿಗೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಪ್ರತ್ಯೇಕವಾದಂತಹ ಮೀಸಲಾತಿಯನ್ನ ಗುರುತಿಸುವಂತ ಒಂದು ಕೆಲಸ ನಿನ್ನೆ ರಾತ್ರಿ ನಡೆದಂತಹ ಸಚಿವ ಸಂಪುಟದ ಸಭೆಯಲ್ಲಿ ಆಗಿಲ್ಲ. ಅವರನ್ನ ಇತರೆ ಸಮುದಾಯಗಳು ಅಂದ್ರೆ ಬೋವಿ, ಲಂಬಾಣಿ, ಕೊರಚ, ಕೊರಮ ಈ ಸಮುದಾಯಗಳಲ್ಲಿ ಸೇರಿಸಿರೋದ್ರಿಂದ ಇವು ಅಲೆಮಾರಿಗಳಿಗೆ ಕಂಪೇರ್ ಮಾಡಿದ್ದಾದ್ರೆ 100ಕ್ಕೆ 99ರಷ್ಟು ಭಾಗ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಹಳಷ್ಟು ಮುಂದುವರೆದಿದ್ದಾರೆ. ಹೀಗಾಗಿ ಬಹಳಷ್ಟು ಹಿಂದುಳಿದಿರುವಂತಹ ಅಲೆಮಾರಿಗಳು ಇವರ ಜೊತೆ ಪೈಪೋಟಿ ಮಾಡೋದಕ್ಕೆ ಆಗುದಿಲ್ಲ. ನಾನು ಇದನ್ನು ಹೇಳ್ತಾ ಇರುವಂತದ್ದು ರಾಜಕೀಯ ಪ್ರಾತಿನಿಧ್ಯ ಅಲ್ಲ. ಈಗ ಕೊಟ್ಟಿರುವಂತಹ ಒಂದು ಮೀಸಲಾತಿ ರಾಜಕೀಯ ಪ್ರಾತಿನಿಧ್ಯಕ್ಕೆ ಅನ್ವಯಿಸುವುದಿಲ್ಲ. ಈಗ ಕೊಟ್ಟಿರುವಂತಹ ಒಂದು ಮೀಸಲಾತಿ ಕೇವಲ ಅವರ ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ ಮತ್ತೆ ಸಾಮಾಜಿಕ ದೃಷ್ಟಿಕೋನದಿಂದ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳಾಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಔದ್ಯೋಗಿಕವಾಗಿ ಸರ್ಕಾರದಿಂದ ಸಿಗುವಂತಹ ಉದ್ಯೋಗದ ದೃಷ್ಟಿಯಲ್ಲಿ ನೋಡಿದ್ದಾದ್ರೆ ಇದು ಅಲೆಮಾರಿಗಳಿಗೆ ದೊಡ್ಡ ಮಟ್ಟದಂತ ಒಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಹೀಗಾಗಿ ಅಲೆಮಾರಿಗಳ ಪರ ದೊಡ್ಡ ಮಟ್ಟದ ಧ್ವನಿ ಯಾರು ಕೂಡ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಅವರ ಪ್ರಾತಿನಿಧ್ಯ, ಅವರನ್ನ ಪ್ರತಿನಿಧಿಸುವಂತವರು ಯಾರು ಕೂಡ ರಾಜ್ಯ ಸಚಿವ ಸಂಪುಟದಲ್ಲಿಲ್ಲ. ಇಲ್ಲಿ ನೋಡೋದಾದ್ರೆ ಎಡಗೈ ಸಮುದಾಯ ಮತ್ತೆ ಬಲಗೈ ಸಮುದಾಯದ ಸಚಿವರುಗಳು ಬಹಳಷ್ಟು ಪ್ರಬಲವಾಗಿದ್ರು. ಹೀಗಾಗಿ ತಮ್ಮ ತಮ್ಮ ಸಮುದಾಯಗಳಿಗೆ ಏನ್ ಬೇಕೋ ಆ ಹಕ್ಕೊತ್ತಾಯ ಮಾಡುವಂತಹ, ಅದನ್ನು ಪಡೆಯುವಂತಹ ಒಂದು ಕೆಲಸಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಶ್ರುತಿ, ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.